ಅವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಮತ್ತಷ್ಟು ಈ ತರಹದ ಹುನ್ನಾರಗಳು ನಡೀಲಿ ಅಂತಾನೆ ನೋಡ್ತಾರೆ. ಅವ್ರಿಗೆ ವಿದ್ಯಾರ್ಥಿಗಳು 21 ಜನ ವಿದ್ಯಾರ್ಥಿಗಳೇನು ಸತ್ತಿದಾರಲ್ಲ ಅದ್ರ ಬಗ್ಗೆ ಯಾವ ಕರುಣೆ ಕೂಡ ಅವ್ರಿಗಿಲ್ಲ. ಹಾಗಾಗಿ ಅವ್ರು ಬಂದು ಮಾತಾಡ್ತಿಲ್ಲ. ಒಂಚೂರು ಕರುಣೆ, ಮನುಷ್ಯತ್ವ ಇವೆಲ್ಲ ಇದ್ರೆ ಖಂಡಿತವಾಗ್ಲೂ ಟಚ್ ಆಗುತ್ತೆ. ನಂಗಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ ಅಂತಂದಾಗ, ಪ್ರತಿಭಟನೆ ನಡೀತಾ ಇದೆ ಅಂತಂದಾಗ ನನಗೂ ಕಣ್ಣೀರು ಬರುತ್ತೆ, ನಿಮ್ಮ ಕಣ್ಣಲ್ಲೂ ಕಣ್ಣೀರು ಬರುತ್ತೆ. ಯಾಕೆ ಹೇಳಿ? ಇಷ್ಟು ಕೆಟ್ಟದಾಗ ನಡೆಸ್ಕೊಂತಿದ್ದಾರೆ, ಮಕ್ಳು ಜೀವ ಹೊರಟೋಯ್ತು, ಇವರು ಸ್ಕ್ಯಾಮ್ ಮಾಡಿದ್ದಕ್ಕೆ ಮಕ್ಳು ಬಲಿ ಆದ್ರಲ್ಲ, ಅವ್ರ ಕನಸುಗಳು ಬಲಿ ಆಯ್ತಲ್ಲ ಅಂತ ನಮಗೆ ನೋವಾಗುತ್ತೆ. ಅವ್ರಿಗೆ ಮನುಷ್ಯತ್ವ ಇಲ್ಲ, ನೋವಿಲ್ಲ, ದರ್ದಿಲ್ಲ. ನನಗೆ ಅಧಿಕಾರ ಮುಖ್ಯ, ನನಗೆ ನನ್ನ ಕುರ್ಚಿ ಮಾತ್ರ ಮುಖ್ಯ ಅನ್ನೋದಿದೆ, ಅದಕ್ಕೆ ಮಾತಾಡ್ತಿಲ್ಲ. ಯಾವ ಸಬ್ಕಾ ಸಚ್ ಸಬ್ಕಾ ವಿಕಾಸು? ಇವತ್ತು ಬೀದಿಲ್ ನಿಂತಿದಾರಲ್ಲ ವಿದ್ಯಾರ್ಥಿಗಳು ಅಥವಾ ಸತ್ತಿರೋ ವಿದ್ಯಾರ್ಥಿಗಳೆಲ್ಲ, ಐ ಆಮ್ ಸಾರಿ ಟು ಸೇ, ಅದ್ರಲ್ಲಿ ಧರ್ಮ ನೋಡಬಾರ್ದು. ಅಲ್ಲಿ ಸತ್ತಿರೋ ವಿದ್ಯಾರ್ಥಿಗಳು ಮೆಜಾರಿಟಿ 21 ಜನ ಹಿಂದೂ ಮಕ್ಕಳೇನೆ. ಯಾಕೆ? ಸಬ್ಕಾ ಸಚ್ ಸಬ್ಕಾ ವಿಕಾಸ್ ಹಾಳ್ಬಿದ್ದು ಹೋಗ್ಲಿ, ನಾವು ಹಿಂದೂಗಳನ್ನ ಉಳ್ಸಕ್ಕಿರೋರು ಅಂತಾರಲ್ವಾ? ಯಾಕೆ ಇವ್ರ ಹಿಂದೂ ಮಕ್ಕಳು ಸತ್ರಲ್ಲ, ಅವ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ, ಕನ್ಸನ್ ಇಲ್ಲ? ಯಾಕೆ ಬಂದು ಅವರು ಒಂದು ಸಾಂತ್ವನದ ಮಾತಾಡ್ತಿಲ್ಲ? ಅವ್ರು ತಪ್ಪು ಕೆಲಸ ಮಾಡಿರುವಂಥ ಅಥವಾ ಈ ನೀಟ್ ಸ್ಕ್ಯಾಮ್ಗೆ ಕಾರಣ ಆಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅನ್ನೋ ಮಿನಿಸ್ಟ್ರಿಗೆ, ಎಜುಕೇಷನ್ ಮಿನಿಸ್ಟ್ರಿಗೆ ಯಾಕೆ ರೆಸಿಗ್ನೇಷನ್ ಕೊಡಿಸ್ತಾ ಇಲ್ಲ? ಅದನ್ನೆಲ್ಲ ಮಾಡಿಬಿಟ್ಟು ಇವ್ರು ಸಬ್ಕಾ ಸಚ್ ಸಬ್ಕಾ ವಿಕಾಸ್ ಹೇಳಿ ಸುಮ್ಮನೆ ಹೇಳೋದಲ್ಲ. ಅಪ್ಪ, ಇದಕ್ಕೆ ಯಾರು ಮೂಲ ಕಾರಣ? ಶಿಕ್ಷಣ ಸಚಿವರು ಮೂಲ ಕಾರಣ. ನೀವು ಅರೆಸ್ಟ್ ಮಾಡಿರೋದು ಕೂಡ ಯಾರನ್ನ? ಅದು ಮೂಲ ಕಂಡು ಹಿಡಿಬೇಕಲ್ವಾ? ಅದು ಮೂಲವನ್ನ ಕಂಡು ಹಿಡಿದೆ, ಅದಕ್ಕೆ ಕಾರಣಕರ್ತರನ್ನ ಕಂಡು ಹಿಡಿದೆ, ಆ ಕಾರಣಕರ್ತರನ್ನ ಅರೆಸ್ಟ್ ಮಾಡಿದೆ, ಆ ಕಾರಣಕರ್ತರಾಗಿರುವಂಥವ್ರಿಗೆ ರೆಸಿಗ್ನೇಷನ್ ಕೊಡಿಸಿ ಅಂತ ದೇಶಾದ್ಯಂತ ಇಷ್ಟರ ಮಟ್ಟಕ್ಕೆ ಪ್ರತಿಭಟನೆ ನಡೀತಾ ಇದ್ರು. ನೀವು ಮಣಿತಾ ಇಲ್ಲ ಅಂತಂದ್ರೆ ನಿಮಗೆ ಕುರ್ಚಿನೇ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಏನು ಮಾತಾಡಿದಾರಂತ ಇವರು? ಬೇರೆ ಆಗಿರ್ತಿದ್ರೆ, ಬೇರೆ ಯಾವುದೋ ದೇಶದಲ್ಲಿ ಆಗಿರ್ತಿದ್ರೆ ಮೆಲೋಡಿ ಗಿಲೋಡಿ ಅಂತ ಅನ್ಕೊಂಡು ಬಂದ್ಬಿಟ್ಟಿರೋರು ಕ್ಯಾಮ್ರಾ ಮುಂದೆ. ಅವ್ರ ದೇಶಭಕ್ತಿ ತೋರಿಸುತ್ತೆ. ಏನು ಇವ್ರ ದೇಶಭಕ್ತಿ ಅಂತ? ನಾವು ಧೈರ್ಯದಿಂದ ಹೆಮ್ಮೆಯಿಂದ ಹೇಳ್ತೀವಿ, ರಾಷ್ಟ್ರಗೀತೆಗೆ ನಾವು ಗೌರವ ಕೊಡ್ತೀವಿ ಅಂತ. ಈ ಬಿಜೆಪಿ ಪ್ರಾಯೋಜಿತ, ಕೇಂದ್ರ ಸರ್ಕಾರ ಪ್ರಾಯೋಜಿತ ಪೊಲೀಸ್ನವರು ಅವ್ರು ಕಳಿಸಿರುವಂಥ ಗೂಂಡಾಗಳಿಗೆ ರಾಷ್ಟ್ರಗೀತೆಯ ಬೆಲೆಯೂ ಗೊತ್ತಿಲ್ಲ, ಭಾರತದ ಧ್ವಜದ ಬೆಲೆಯೂ ಗೊತ್ತಿಲ್ಲ. ಹಾಗಾಗಿ ಈ ಥರ ಬಿಹೇವ್ ಮಾಡಿದ್ದಾರೆ. ಮಾನವೀಯತೆ ಇರಲಿಲ್ಲ. ಎರಡನೇದಾಗಿ ಅವ್ರು ಯಾರಿಗೂ ನೇಮ್ ಬ್ಯಾಡ್ಜ್ ಇರಲಿಲ್ಲ, ನೀವು ಗಮನಿಸಿರಬಹುದು. ಮೂರನೇದಾಗಿ ಯೂನಿಫಾರ್ಮ್ ಇಲ್ಲ, ಗಡ್ಡ ಬಿಟ್ಕೊಂಡಿದ್ದಾರೆ, ಟಾನ್ ಜೀನ್ಸ್ ಹಾಕೊಂಡಿದ್ದಾರೆ, ಕಲರ್ ಟೀ ಶರ್ಟ್ಸ್ ಹಾಕೊಂಡಿದ್ದಾರೆ, ಉದ್ದುದ್ದ ಕೋಲ್ಗಳು ತಗೊಂಡ್ಬಂದು ಬಾರಿಸ್ತಾ ಇದ್ದಾರೆ ಕ್ರೂವಲ್ ಆಗಿ. ಇದು 100% ತನಿಖೆ ಆಗಬೇಕು. ಇದು ಗೂಂಡಾಗಳನ್ನು ಕಳಿಸಿ ಬಿಜೆಪಿ ಗಲಾಟೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿರೋದು. ಆರ್ಟಿಕಲ್ 19(1) ನಮಗೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಎಲ್ಲ ಹಕ್ಕುಗಳನ್ನು, ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಆದರೆ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಗಮನಿಸೋದಕ್ಕೆ ಯಾರು ಪ್ರಶ್ನೆ ಎತ್ತುತ್ತಾರೆ ಅವರೆಲ್ಲರೂ ದೇಶದ್ರೋಹಿಗಳು ಅಂತ ಕರೆದು ಬಿಜೆಪಿ ಸರ್ಕಾರ ತಾನೆಷ್ಟು ದೊಡ್ಡ ದೇಶದ್ರೋಹಿ ಅನ್ನೋದನ್ನು ತೋರಿಸ್ತಾ ಇದೆ. ಇದ್ರ ನಡುವೆ ಯಾರೆಲ್ಲ ಈ 21 ವಿದ್ಯಾರ್ಥಿಗಳ ಸಾವನ್ನ ಸಂಭ್ರಮಿಸ್ತಾ ಇದ್ದಾರೋ, ಬಿಜೆಪಿಯ ಅಂಧಭಕ್ತಿಯಲ್ಲಿ ಮುಳುಗಿ ಆ ಸಾವುಗಳನ್ನು ಕೂಡ ಬಿಟ್ಟು ಅವರ ಸರ್ಕಾರವನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೋ ಅವರೆಲ್ಲ ಭಯೋತ್ಪಾದಕರು, ಅವರೆಲ್ಲ ದೇಶದ್ರೋಹಿಗಳು. ರಕ್ತ ಬರೋ ಹಾಗೆ ಹೊಡೆದಿದ್ದಾರ್ರಿ ವಿರೋಧ ಪಕ್ಷದ ನಾಯಕರಿಗೆ. ಹೀಗೆ ನಡೆಸ್ಕೊಂಡಿರುವಂಥ ಇತಿಹಾಸ ಇದೇ ಮೊದಲು ಅಂತ ಅನ್ಸುತ್ತೆ ಭಾರತದಲ್ಲಿ. ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾರೆ, ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ಇದು ಶೇಮ್ಫುಲ್ ಅನ್ಬೇಕು. ವಿದ್ಯಾರ್ಥಿಗಳಿಗೂ ನೀವು ಹೆದ್ರಲ್ಲ, ಹೋರಾಟಗಾರರಿಗೂ ನೀವು ಹೆದ್ರಲ್ಲ, ಅಟ್ಲೀಸ್ಟ್ ವಿರೋಧ ಪಕ್ಷಕ್ಕೂ ನೀವು ಉತ್ತರ ಕೊಡೋಕೆ ರೆಡಿ ಇಲ್ಲ ಅಂತಂದ್ರೆ ನಿಮ್ದೆಂತ 56 ಇಂಚಿನ ಎದೆನಲ್ಲಿ ಎಷ್ಟು ಭಯ ಇರಬಹುದು ಜನರ ಬಗ್ಗೆ, ವಿರೋಧ ಪಕ್ಷದ ಬಗ್ಗೆ ಎಷ್ಟು ಭಯ ಇರಬಹುದು ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅವ್ರಿಗೆ ಭಯ. ರೈತರು ಪ್ರೊಟೆಸ್ಟ್ ಮಾಡಿದ್ರು, ರೋಡ್ ತುಂಬ ಮಳೆ ಜಡಿದ್ಬಿಟ್ರು, ಬ್ಯಾರಿಕೇಡ್ ಹಾಕ್ಬಿಟ್ರು, ಟಿಯರ್ ಗ್ಯಾಸ್ ಹಾರಿಸ್ಬಿಟ್ರು. ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ, ಅದಕ್ಕೂ ಹಾಗೆ ಮಾಡ್ತಿದ್ದಾರೆ. ಇವರಿಗೆ ಹಿಟ್ಲರ್ ಆಡಳಿತ, ಇವ್ರು ಹೇಳಿದ್ದೆ ನಡಿಬೇಕು, ಮೋದಿ ಹೇಳಿದ್ದೆ ನಡಿಬೇಕು, ಸರ್ವಾಧಿಕಾರ ಮಾಡಬೇಕು, ನಾಜಿ ಸರ್ಕಾರ ತರಬೇಕು ಅನ್ನುವಂಥ ಆಸೆ ಶುರುವಾಗಿದೆ. ಆಸೆಗೆ ಖಂಡಿತವಾಗ್ಲೂ ಜನ ತಣ್ಣೀರೆಚ್ಚುವಂಥ ಕೆಲಸ ಮಾಡೇ ಮಾಡ್ತಾರೆ. ಕಣ್ಣೀರು ಬರುತ್ತ್ರಿ, ದುಃಖ ಆಗುತ್ತೆ. ಆ ಯಪ್ಪನ 56 ಇಂಚಿನ ಎದೆನಲ್ಲಿ ಆ ದೇವರು ತಾಯಿ ಚಾಮುಂಡೇಶ್ವರಿ ಒಂದಿಷ್ಟು ಕರುಣೆ ಹಾಕಿ ಕರುಣೆಯನ್ನ ತುಂಬಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ.